ನನಗೆ ಭಾಳ ಸಂತೋಷ ತಂದಿರತಕ್ಕಂಥ ಕೆಲಸ ಅಂದ್ರೆ ನಾನು 2013ರಿಂದ 2018 ಅವಧಿಯಲ್ಲಿ ಹಾವೇರಿ ಹೆಗ್ಗೇರಿಗೆ ಅಪ್ಪರ್ ತುಂಗಾದ ನೀರನ್ನು ತರಬೇಕು ಅನ್ನೋ ಒಂದು ಬಹಳ ದೊಡ್ಡ ಆಸೆ ಇತ್ತು, ಮಹದಾಸೆ ಇತ್ತು, ನೀವು ಹೇಳ್ಕೊಂಡಿದ್ರಿ. ಆ ಆಸೆಯನ್ನ ಈಡೇರಿಸಲಿಕ್ಕೆ ಕೆಲವು ಅಡೆತಡೆಗಳಿದ್ದು, ಅಲ್ಲಿ ಗ್ರಾಮದ ಜನ ಆ ನೀರನ್ನ ತರೋದು ಬೇಡ, ಕೆರೆಗೆ ನೀರು ಬಂದ್ರೆ ನಮ್ಮ ಜಮೀನುಗಳು ಜವಳ ಆಗ್ತವು, ಅದರಿಂದ ಅದಕ್ಕೆ ಬೇಡ, ನಮ್ಮ ಹೊಲಗಳಿಗೆ ನೀರು ಬೇಡ ಅಂತ ಹೇಳಿ ಬಹಳ ಜನ ಒಣಗಿ ಹೋಗ್ತದ ಅಂತ. ಅಲ್ಲ, ಜವಳು ಅಂದ್ರೆ ನೀರು ಜಾಸ್ತಿ ಆಗಿ ಜವಳು ಆಗ್ತದೆ. ಹಾಗಾಗಿ ಕೆಲವು ರೈತರು ಅದಕ್ಕೆ ವಿರೋಧ ಮಾಡಿದ್ರು. ನನ್ನ ಆಸೆ ಏನಿತ್ತು, ಹೆಗ್ಗೇರಿ ಕೆರೆಯನ್ನು ತುಂಬಿಸೋದ್ರಿಂದ ಹಾವೇರಿ ಜಿಲ್ಲೆ ಆಗಿದೆ, ಕುಡಿಯೋ ನೀರಿನ ಸಮಸ್ಯೆ ಬಹಳಷ್ಟಿದೆ. ಆ ಸಮಸ್ಯೆಯನ್ನ ಬಗೆಹರಿಬೇಕು ಅಂದ್ರೆ ಲಿಫ್ಟ್ ಮಾಡಿ ನೀರು ಹಾಕಿದ್ರೆ ಅದಕ್ಕೆ ಸಮಸ್ಯೆ ಸಾಲ್ವ್ ಆಗೋದಿಲ್ಲ. ಅದಕ್ಕೆ ಅಪ್ಪರ್ ತುಂಗದ ನೀರು ಅದರ ಚಾನಲ್ ಪಕ್ಕದಲ್ಲೇನೆ ಹಾದು ಹೋಗ್ತದೆ. ಅದನ್ನ ಓಪನ್ ಮಾಡಿಬಿಟ್ರೆ ನೀರು ತನ್ನಷ್ಟಿಗೆ ತಾನೇ ಬಂದು ಕೆರೆ ತುಂಬುತ್ತದೆ. 10 ರೂಪಾಯಿ ಖರ್ಚಿಲ್ದೇನೆ ನೀರು ತುಂಬುತ್ತದೆ. ಮತ್ತು ವಿಶೇಷವಾಗಿ ಹಾವೇರಿ ನಗರಕ್ಕೆ ಬಹಳ ನೀರಿನ ಬರ ಇದೆ. 7 ದಿವಸ 15 ದಿವಸ ಒಂದೊಂದು ದಿವಸ ನೀರು ಬಿಡ್ತೀವಿ. ಅದು ಒಂದು ದೊಡ್ಡ ಸಮಸ್ಯೆಯನ್ನ ಸಾಲ್ವ್ ಮಾಡಬೇಕು. ಬಹಳ ಜನ ಇದಕ್ಕೆ ರೈತರು ಬಹಳ ವರ್ಷಗಳಿಂದ ನೀರಿನ ಸಮಸ್ಯೆ ಇದೆ ಅಲ್ಲಿ ಅಂತ ಅನಿಸಿಲ್ವ ನಿಮ್ಗೆ? ಅನಿಸಿದೆ. ನಾನು ಕೂಡ ಶಾಸಕನಾಗಿದ್ದೆ. ಹಿಂದೆ ಬಸವರಾಜ ಶಿವಣ್ಣವ್ರು ಇದ್ದಾಗ ಅವರು ಹಾವೇರಿಗೆ ಒಂದು ಹಂತದ ನೀರು ತಂದ್ರು SM ಕೃಷ್ಣರ ಅವಧಿಯಲ್ಲಿ. ನಾನು ಬ್ಯಾಡಗಿಗೆ ತುಂಗಭದ್ರಾ ನದಿಯಿಂದ ನೀರು ತಗೊಂಡು ಹೋಗಿದ್ದೆ. ಈಗ ಅಮೃತ 2 ಯೋಜನೆ ಅಡಿಯಲ್ಲಿ 141 ಕೋಟಿ ರೂಪಾಯಿ ಯೋಜನೆ ಮಂಜೂರಾಗಿದೆ, ಕೆಲಸ ಪ್ರಾರಂಭ ಆಗಿದೆ. ಅದರ ಜೊತೆಗೆ ವರದಾ ನದಿ ನೀರು ಕೂಡ ಹಾವೇರಿಗೆ ಬರ್ತದೆ. ಅದು ಬೇಸಿಗೆಯಲ್ಲಿ ಇರಲ್ಲ, ಮಳೆಗಾಲದಲ್ಲಿ ಮಾತ್ರ ಇರ್ತದೆ. ಹೆಗ್ಗೇರಿ 600 ಎಕರೆ ಇರ್ತಕ್ಕಂಥ ದೊಡ್ಡ ಕೆರೆ. ಆ ಕೆರೆಯನ್ನು ತುಂಬಿಸ್ಬಿಟ್ರೆ 24x7 ಹಾವೇರಿಗೆ ಯಾವತ್ತು ಬೇಕಾದ್ರೆ ನೀರು ಕೊಡ್ಬೋದು. ಆ ತುಂಬಿಸ್ತಕ್ಕಂಥ ಒಂದು ಜವಾಬ್ದಾರಿ ನನ್ನ ಮೇಲಿತ್ತು. ಅದಕ್ಕಾಗಿ ಜನ ವಿರೋಧ ಮಾಡಿದ್ರು, ಜಿಲ್ಲಾಧಿಕಾರಿಗಳು ಹೆದರಿದ್ರು, SP ಅವರು ಹೆದರಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಆ ಸಮಸ್ಯೆಯನ್ನು ತೆಗೆದುಕೊಂಡು ಹೋದಾಗ ಬಹಳ ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡು ಹಾವೇರಿಯ ಹೆಗ್ಗೇರಿಗೆ ನೀರನ್ನು ಬಿಡಲೇಬೇಕು, ಅದಕ್ಕೆ ಏನು ಬೇಕು ಅದನ್ನೆಲ್ಲ ನಾನು ಸರ್ಕಾರದಿಂದ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೇಳಿ ಅದಕ್ಕೆ ಏನು ಪೊಲೀಸ್ ಪ್ರೊಟೆಕ್ಷನ್ ಬೇಕಾಗಿತ್ತು ಅದೆಲ್ಲವನ್ನು ಕೊಟ್ಟು ಅದಕ್ಕೆ ನೀರು ಬಿಡಿಸ್ತಕ್ಕಂಥ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲವರು ಕೋರ್ಟಿಗೆ ಹೋಗ್ಬಿಟ್ರು. ಕೋರ್ಟಿಗೆ ಜಡ್ಜ್ಮೆಂಟು ಆಗೋದು ಬಹಳ ತಡವಾಗಾತು. ಸುದೈವದಿಂದ ನಾನು ಶಾಸಕನಾಗಿ ಬಂದ ಮೇಲೆ ಆ ಜಡ್ಜ್ಮೆಂಟ್ ಆಗಿ ನಮ್ಮ ಪರವಾಗಿ ಬಂತು. ಅದನ್ನು ಕೂಡ ಮುಗಿಸಿದ್ವಿ. ನಿನ್ನೆ ತಾನೇ ಅದನ್ನೇ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ದೇವೆ. ನಿನ್ನೆ ಬಹಳ ಬೃಹದಾಕಾರವಾಗಿ ಹೆಗ್ಗೇರಿ ಕೆರೆಗೆ ನೀರು ಬರ್ತಾ ಇದೆ. ಸ್ವಲ್ಪ ದಿವಸಗಳಲ್ಲಿ ಕೆರೆಯನ್ನು ತುಂಬಿಸ್ಬಿಟ್ರೆ ಹಾವೇರಿಯ ನೀರಿನ ಸಮಸ್ಯೆ ಬಗೆಹರಿದು ಬಿಡ್ತದೆ. ಅದರ ಜೊತೆಗೆ ಕಾಗಿನೆಲೆ ಕೆರೆ ಕೋಡಿ ಬಿದ್ದರೆ ನೀರು ಬರ್ತದೆ ಅದಕ್ಕೆ, ಆಮೇಲೆ ಹೊಂಬರಡಿ ಕೆರೆ ಕೋಡಿ ಬಿದ್ದರೆ ನೀರು ಬರ್ತದೆ. ಅವೆರಡೂ ನೀರು ಜೊತೆಗೆ ಆಮೇಲೆ ನಾವು ತುಂಗಭದ್ರಾ ನದಿಯಿಂದ ನೀರನ್ನು ತಂದು ಪೈಪ್ಲೈನ್ ಮುಖಾಂತರನೂ ತಂದಿದ್ದೇವೆ. ಅದು ಎಲ್ಲದರ ಮುಖಾಂತರ ಅದೆಲ್ಲದಕ್ಕಿಂತ ಹೆಚ್ಚು ಶ್ರೇಷ್ಠವಾದಂಥ ನೀರು ಅಂದರೆ ತುಂಗಾ ನೀರು. ತುಂಗಾ ನೀರು ಸೀದಾ ಬಂದು ಹೆಗ್ಗೇರಿ ತುಂಬತಕ್ಕಂಥ ಕೆಲಸ ಅದು ನಿನ್ನೆ ಆಗಿದೆ. ಅದು ನನಗೆ ಹಿಡಿಸಲಾರದಷ್ಟು ಸಂತೋಷವಾಗಿದೆ. ನನ್ನ ಜೀವನದಲ್ಲಿ ನಿನ್ನೆ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡ್ತಕ್ಕಂಥ ದಿನ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.